ಈ ವಿಡಿಯೋದಲ್ಲಿ ನಾವಿಂದು ಎಸ್ಎಂಪಿಎಸ್ ಬಗ್ಗೆ ತಿಳಿಯೋಣ. ಎಸ್ಎಂಪಿಎಸ್ ಒಂದು ಎಲೆಕ್ಟ್ರಾನಿಕ್ ಉಪಕರಣ. ಇದರ ಸಹಾಯದಿಂದ ನಾವು ಎಸಿ ಪವರ್ನ ಒಂದು ಸ್ಟೇಬಲ್ ರೆಗ್ಯುಲೇಟೆಡ್ 24 ವೋಲ್ಟ್ ಡಿಸಿ ಔಟ್ಪುಟ್ಗೆ ಕನ್ವರ್ಟ್ ಮಾಡಬಹುದು. ಎಸ್ಎಂಪಿಎಸ್ ಎನರ್ಜಿ ಎಫಿಷಿಯೆಂಟ್ ಇರುತ್ತೆ, ಸೈಜ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ ಮತ್ತು ಯಾವಾಗಲೂ ಸ್ಟೇಬಲ್ ಔಟ್ಪುಟ್ ಕೊಡುತ್ತೆ. ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ಸ್, ಕಂಪ್ಯೂಟರ್ಸ್ ಅಂಡ್ ಸರ್ವರ್ಸ್, ವೇಬ್ರಿಡ್ಜ್ ಪ್ಯಾನಲ್ಸ್, ಎಲೆಕ್ಟ್ರಾನಿಕ್ ಪ್ಯಾನಲ್ಸ್. ಎಸ್ಎಂಪಿಎಸ್ ಒಂದು ತುಂಬಾ ಇಂಪಾರ್ಟೆಂಟ್ ಉಪಕರಣ, ಯಾಕಂದ್ರೆ ತುಂಬಾ ಕಡಿಮೆ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ. ಇದರಿಂದ ಕಡಿಮೆ ಹೀಟ್ ಕೂಡ ಜನರೇಟ್ ಆಗುತ್ತೆ ಮತ್ತು ಕಡಿಮೆ ಎನರ್ಜಿ ವೇಸ್ಟ್ ಆಗುತ್ತೆ. ಎಸ್ಎಂಪಿಎಸ್ ಸೈಜ್ ತುಂಬಾ ಚಿಕ್ಕದು ಮತ್ತು ವೇಟ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಇದೇ ಕಾರಣದಿಂದ ಎಸ್ಎಂಪಿಎಸ್ ನ ನಾವು ಈಸಿಯಾಗಿ ಲ್ಯಾಪ್ಟಾಪ್ ಅಲ್ಲಿ, ಪಿಎಲ್ಸಿ ಪ್ಯಾನಲ್ ಅಲ್ಲಿ ಮತ್ತು ವೇಬ್ರಿಡ್ಜ್ ಪ್ಯಾನಲ್ ಅಲ್ಲಿ ಫಿಕ್ಸ್ ಮಾಡಬಹುದು. ಎಸ್ಎಂಪಿಎಸ್ ಯಾವಾಗಲೂ ಸ್ಟೇಬಲ್ ಪವರ್ ಸಪ್ಲೈನ ಜನರೇಟ್ ಮಾಡುತ್ತೆ. ಇದರಿಂದ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗೂ ಎಸ್ಎಂಪಿಎಸ್ ಕಾಸ್ಟ್ ಕೂಡ ತುಂಬಾ ಕಡಿಮೆ ಮತ್ತು ಇದರ ಎಫಿಷಿಯನ್ಸಿ ಲಾಂಗ್ ಟರ್ಮ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಸ್ ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಎಸ್ಎಂಪಿಎಸ್ ಗೆ ನಾವು ಎಸಿನ ಇನ್ಪುಟ್ ಪವರ್ ಆಗಿ ಕೊಡಬೇಕು. ಈ ಸರ್ಕ್ಯೂಟ್ ಅಲ್ಲಿ ನಾವು ಚಾಪರ್ ಅನ್ನೋ ಡಿವೈಸ್ ನ ಯೂಸ್ ಮಾಡ್ತೀವಿ. ಈ ಡಿವೈಸ್ ಹೈ ಫ್ರೀಕ್ವೆನ್ಸಿ ಅಂದ್ರೆ 20 ಕಿಲೋ ಹರ್ಟ್ಸ್ ಇಂದ 200 ಕಿಲೋ ಹರ್ಟ್ಸ್ ರೇಂಜ್ ಅಲ್ಲಿ ಆಪರೇಟ್ ಆಗುತ್ತೆ. ಇದರಿಂದ ಬರೋ ಔಟ್ಪುಟ್ ನ ನಾವು ನೆಕ್ಸ್ಟ್ ಸ್ಟೇಜ್ ಗೆ ಕಳಿಸ್ತೀವಿ. ಈಗ ನಾವು ಸರ್ಕ್ಯೂಟ್ ಅಲ್ಲಿ ಫ್ಯೂಸ್ ನ ಆಡ್ ಮಾಡೋಣ. ಈ ಫ್ಯೂಸ್ ಓವರ್ ಕರೆಂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಇಂದ ಪ್ರೊಡಕ್ಷನ್ ಕೊಡುತ್ತೆ. ಒಂದು ವೇಳೆ ಕರೆಂಟ್ ಫ್ಲೋ ಜಾಸ್ತಿ ಆದ್ರೆ ಫ್ಯೂಸ್ ಓಪನ್ ಆಗುತ್ತೆ ಮತ್ತು ಮೇನ್ ಸಪ್ಲೈನ ಫಾಲ್ಟಿ ಸರ್ಕ್ಯೂಟ್ ಇಂದ ಸಪರೇಟ್ ಮಾಡುತ್ತೆ. ಫ್ಯೂಸ್ ನಂತರ ಸಪ್ಲೈನ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ಗೆ ಫೀಡ್ ಮಾಡ್ತೀವಿ. ಇದು ಒಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಈ ಟ್ರಾನ್ಸ್ಫಾರ್ಮರ್ 240 ವೋಲ್ಟ್ ಎಸಿ ನ 24 ವೋಲ್ಟ್ ಎಸಿ ಸಪ್ಲೈಗೆ ಕನ್ವರ್ಟ್ ಮಾಡುತ್ತೆ. ಟ್ರಾನ್ಸ್ಫಾರ್ಮರ್ ಇಂದ ಬರೋ 24 ವೋಲ್ಟ್ ಔಟ್ಪುಟ್ ಎಸಿ ಇರುತ್ತೆ. ಇದನ್ನ ಡಿಸಿಗೆ ಕನ್ವರ್ಟ್ ಮಾಡೋಕೆ ರೆಕ್ಟಿಫೈಯರ್ ನ ಯೂಸ್ ಮಾಡ್ತೀವಿ. ರೆಕ್ಟಿಫಿಕೇಶನ್ ಆದ್ಮೇಲೆ 24 ವೋಲ್ಟ್ ಡಿಸಿ ಔಟ್ಪುಟ್ ಬರುತ್ತೆ. ಆದ್ರೆ ಈ 24 ವೋಲ್ಟ್ ಡಿಸಿ ಯಲ್ಲಿ ಪಲ್ಸೇಟಿಂಗ್ ವೇವ್ ಮತ್ತು ಫ್ಲಕ್ಚುಯೇಷನ್ಸ್ ಇರುತ್ತೆ. ಇದನ್ನ ಸ್ಟೆಡಿ ಡಿಸಿ ಔಟ್ಪುಟ್ ಗೆ ಕನ್ವರ್ಟ್ ಮಾಡೋಕೆ ಫಿಲ್ಟರ್ ನ ಯೂಸ್ ಮಾಡ್ತೀವಿ. ಈ ಫಿಲ್ಟರ್ ಸರ್ಕ್ಯೂಟ್ ಅಲ್ಲಿ ಕೆಪಾಸಿಟರ್ ಮತ್ತು ಇಂಡಕ್ಟರ್ಸ್ ಕೂಡ ಇರುತ್ತೆ. ಈಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಫಿಲ್ಟರ್ ಡಿಸಿ ವೋಲ್ಟೇಜ್ ಅನ್ನು ಸ್ವಿಚಿಂಗ್ ರೆಗ್ಯುಲೇಟರ್ ಮೂಲಕ ಸ್ಟೆಡಿ ಸ್ಟೇಬಲ್ 24 ವೋಲ್ಟ್ ಡಿಸಿ ಔಟ್ಪುಟ್ ಕೊಡೋಕೆ ಯೂಸ್ ಮಾಡ್ತೀವಿ. ಈಗ ಔಟ್ಪುಟ್ ಅಲ್ಲಿ 24 ವೋಲ್ಟ್ ಡಿಸಿ ಅವೈಲೇಬಲ್ ಇದೆ. ಇದನ್ನ ನಾವು ಲೋಡ್ ಜೊತೆ ಕನೆಕ್ಟ್ ಮಾಡಬಹುದು. ನಾವೀಗ ಎಸ್ಎಂಪಿಎಸ್ ನ ಫಂಕ್ಷನ್ ಟೆಸ್ಟ್ ಮಾಡೋಣ. ಮೊದಲು ಎಸ್ಎಂಪಿಎಸ್ ಗೆ 240 ವೋಲ್ಟ್ ಎಸಿ ಸಪ್ಲೈನ ಇನ್ಪುಟ್ ಆಗಿ ಕೊಡೋಣ. ಈಗ ಎಸ್ಎಂಪಿಎಸ್ ಆನ್ ಆಗಿದೆ ಮತ್ತು ಔಟ್ಪುಟ್ ಅಲ್ಲಿ 24 ವೋಲ್ಟ್ ಡಿಸಿ ಅವೈಲೇಬಲ್ ಇದೆ. ಔಟ್ಪುಟ್ ಅಲ್ಲಿ ಬಂದಿರೋ 24 ವೋಲ್ಟ್ ಡಿಸಿ ಸಪ್ಲೈನ ಪಿಎಲ್ಸಿ ಪ್ಯಾನಲ್, ವೇಬ್ರಿಡ್ಜ್ ಪ್ಯಾನಲ್ ಮತ್ತು ಲೆವೆಲ್ ಸೆನ್ಸರ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಈಗೇನ್ ನಾವು ಎಸ್ಎಂಪಿಎಸ್ ನ ಲೋಡ್ ಜೊತೆ ಕನೆಕ್ಟ್ ಮಾಡಿದೀವಿ. ಬಟ್ ಎಸ್ಎಂಪಿಎಸ್ ನ ಎಫಿಷಿಯನ್ಸಿ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಫಾರ್ಮುಲಾನ ಇಲ್ಲಿದೆ ನೋಡಿ. ಔಟ್ಪುಟ್ ಪವರ್ ಇನ್ ವ್ಯಾಟ್ಸ್ ಇಂಟು 100 ಡಿವೈಡೆಡ್ ಬೈ ಇನ್ಪುಟ್ ಪವರ್ ಇನ್ ವ್ಯಾಟ್ಸ್. ಡಿಸಿ ಔಟ್ಪುಟ್ ಪವರ್ ನ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಔಟ್ಪುಟ್ ಪವರ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್. ಇಲ್ಲಿ ವೋಲ್ಟೇಜ್ ಬಂದ್ಬಿಟ್ಟು 24 ವೋಲ್ಟ್ ಇದೆ, ಕರೆಂಟ್ ಬಂದ್ಬಿಟ್ಟು 2.5 ಆಂಪ್ಸ್ ಇದೆ. ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರೋ ರಿಸಲ್ಟ್ 60 VA ಅಂದ್ರೆ 60 ವ್ಯಾಟ್ಸ್ ಔಟ್ಪುಟ್ ಪವರ್. ಈಗ ಡಿಸಿ ಔಟ್ಪುಟ್ ಪವರ್ ರಿಸಲ್ಟ್ ನ ನಾವು ಫಾರ್ಮುಲಾದಲ್ಲಿ ಆಡ್ ಮಾಡ್ಕೊಳ್ಳೋಣ. ಈಗ ನಮಗೆ ಉಳಿದಿರೋದು ಎಸಿ ಇನ್ಪುಟ್ ಪವರ್ ಕ್ಯಾಲ್ಕುಲೇಷನ್. ಅದು ಯಾವ ತರ ಮಾಡೋದು ತಿಳ್ಕೊಳ್ಳೋಣ. ಇಲ್ಲಿ ಫಾರ್ಮುಲಾದಲ್ಲಿ ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್ ಇಂಟು ಪವರ್ ಫ್ಯಾಕ್ಟರ್. ಇಲ್ಲಿ ವೋಲ್ಟೇಜ್ ಬಂದ್ಬಿಟ್ಟು 240 ವೋಲ್ಟ್ ಎಸಿ ಇದೆ ಮತ್ತೆ ನಾವು ಕರೆಂಟ್ ಎಷ್ಟು ಡ್ರಾ ಆಗ್ತಾ ಇದೆ ಅಂತ ಚೆಕ್ ಮಾಡಿದ್ರೆ ಬರೋ ರಿಸಲ್ಟ್ 0.3 ಆಂಪಿಯರ್ ಮತ್ತು ಪವರ್ ಫ್ಯಾಕ್ಟರ್ ನಾವು ಕನ್ಸಿಡರ್ ಮಾಡಿರೋದು 0.9. ಈ ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಫ್ಯಾಕ್ಟರ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬಂದಿರೋ ರಿಸಲ್ಟ್ 65 VA ಅಂದ್ರೆ 65 ವ್ಯಾಟ್ಸ್ ಆಫ್ ಇನ್ಪುಟ್ ಪವರ್ ನಮಗೆ ರಿಸಲ್ಟ್ ಆಗಿ ಬಂದಿದೆ. ಇನ್ಪುಟ್ ಪವರ್ ರಿಸಲ್ಟ್ ನ ಫಾರ್ಮುಲಾದಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೂ ಎಫಿಷಿಯನ್ಸಿ ನ ಕ್ಯಾಲ್ಕುಲೇಟ್ ಮಾಡೋಣ. ಎಫಿಷಿಯನ್ಸಿ ಬಂದ್ಬಿಟ್ಟು 92% ಇದೆ. ಇದು ತುಂಬಾ ಒಳ್ಳೆ ಎಫಿಷಿಯನ್ಸಿ. ಈ ತರ ಎಸ್ಎಂಪಿಎಸ್ ನಾವು ಇಂಡಸ್ಟ್ರಿಯಲ್ಲಿ ನೋಡಬಹುದು.